ಧರ್ಮಶಾಸ್ತ್ರಗಳು ಅಂತ ಹೇಳಿ ವಿದ್ವಾಂಸರು ತಿಳಿದವರು ಡಿಕ್ಲೇರ್ ಮಾಡಿದಂತಹದ್ದು ಇಷ್ಟು ಪುರಾಣಗಳು. ಪುರಾಣಗಳನ್ನೇ ಧರ್ಮಶಾಸ್ತ್ರಗಳು ಅಂತ ಕರೆಯೋದು. ಅಲ್ಲಿ ನೀವು ಇವತ್ತು ಧರ್ಮಶಾಸ್ತ್ರದ ಪುಸ್ತಕವನ್ನು ತೆಗೆದು ನೋಡಿದರೆ ಪುರಾಣಗಳ ಕೊಟೇಶನ್ನೇ ಜಾಸ್ತಿ ಇರೋದು. ಅದು ಧರ್ಮಸಿಂಧು ಆಗಿರಬಹುದು, ನಿರ್ಣಯ ಸಿಂಧು ಆಗಿರಬಹುದು, ವಿವಾದ ರತ್ನಾಕರ, ಆಮೇಲೆ ಚತುರ್ವರ್ಗ ಚಿಂತಾಮಣಿ, ಯಾವುದೇ ಧರ್ಮಶಾಸ್ತ್ರಗಳು ನೀವು ತೆಗೆದು ನೋಡಿದರೆ ಪುರಾಣಗಳ ಕೊಟೇಶನ್ನೇ ಇರೋದು. ಅಂದರೆ ಮೂಲಭೂತವಾಗಿ ಪುರಾಣಗಳೇ ಧರ್ಮಶಾಸ್ತ್ರಗಳು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ಹೀಗೆ 18 ಪುರಾಣಗಳಾಯಿತು. ಸಾಧಾರಣಾನಿ ಪ್ರೋಕ್ತಾನಿ ವರ್ಣಾನಾಂ ಶ್ರೇಯಸೇ ತದಾ. ಸಾಧಾರಣಾನಿ ಪ್ರೋಕ್ತಾನಿ, ಎಲ್ಲ ವರ್ಣದವರಿಗೂ ಈ ಪುರಾಣದಲ್ಲಿ ಅಧಿಕಾರ ಇದೆ. ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ನಮ್ಮ ಮಧ್ಯೆ ಕಂದರವನ್ನು ಸೃಷ್ಟಿಸಲಿಕ್ಕಾಗಿ ಪುರಾಣಗಳೆಲ್ಲ ಇವರು ಬರೆದದ್ದು ಅಂತ. ವಸ್ತುತಃ ಪುರಾಣಗಳು ಸರ್ವಾಧಿಕಾರಿಕ. ಇಂಥವರು ಕೇಳಬಾರದು ಅಂತ ಹೇಳಿ ಇಲ್ಲ. ವಿದ್ಯೆ ಅನ್ನೋದು ಸರ್ವಾಧಿಕಾರಿಕ. ಇಂಥವರು ಕೇಳಬಾರದು, ಇಂಥವರು ಮಾಡಬಾರದು ಅಂತ ಹೇಳಿ ಇಲ್ಲ. ಯಾವುದರ ಮೂಲಕ ಅಂದರೆ ಅದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇವಾಗ ಐನ್ಸ್ಟೈನನ್ನು ಯಾರು ಬೇಕಾದರೂ ಓದಬಹುದು, ಹೌದು. ಆದರೆ ಮೊದಲು ABC ಆಫ್ ರಿಲೇಟಿವಿಟಿ ಬರ್ಟನ್ ರಸಲ್ನ ಪುಸ್ತಕ ಓದಿ ಆಮೇಲೆ ಓದಿದ್ರೆ ಬೇಗ ಅರ್ಥ ಆಗುತ್ತೆ ಅಷ್ಟೇ. ಹಾಗೆ ಇದು ಮೊದಲು ಪುರಾಣಗಳನ್ನು ಓದಿ ಅಂತ ಯಾಕೆ ಹೇಳ್ತಾರೆ, ಆಮೇಲೆ ವೇದಕ್ಕೆ ಬನ್ನಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಕ್ರಮೇಣ ಅರ್ಥ ಆಗ್ತಾ ಹೋಗುವಂಥದ್ದು. ಒಮ್ಮೆಲೆ ಎತ್ತರವಾದ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಅದರಿಂದ ಚತುರ್ಣಾಮಿಹ ರಾಜೇಂದ್ರ ಶ್ರೋತು ಮರಹಾಣಿ ಸೂರತ, ಇಷ್ಟನ್ನೂ ಕೇಳಬಹುದು. ಕಿಮಿಚ್ಛಸಿ ಮಹಾಬಾಹೋ ಶ್ರೋತುಂ ತೇಷಾಮೃತೆ ನೃಪೋತ್ತಮ. ಇವುಗಳಲ್ಲಿ ಯಾವುದನ್ನು ಕೇಳಲಿಕ್ಕೆ ಇಷ್ಟಪಡ್ತೀಯ? 18 ಪುರಾಣ ಹೇಳಿದ್ದೇನೆ, ಯಾವುದನ್ನು ಕೇಳ್ತೀಯ? ಆಪ್ಷನ್ ಅವನಿಗೆ. ಯಾವುದು ಹೇಳಿ ಅಂತ ಹೇಳಿದಾಗ ಏನು ಕೇಳ್ತೀಯ ಕೇಳು, ಇಷ್ಟು ವಿಷಯ ಇದೆ ಅಂತ. ಈ ಪುರಾಣದಲ್ಲಿ ಒಂದರಲ್ಲೇ ಈ ರೀತಿ ಕೊಟ್ಟಿದ್ದು. ಅದರಿಂದ ಆವಾಗ ಆ ರಾಜ ಏನು ಹೇಳ್ತಾನೆ? ಅವನು ಹೇಳ್ತಾನೆ, ನಾನು ಧರ್ಮವನ್ನು, ಮಹಾಭಾರತವನ್ನು ಕೇಳಿದ್ದೇನೆ, ಆದ್ದರಿಂದ ಬೇರೆ ಯಾವುದಾದ್ರೂ ಹೇಳಿ ಅಂತ ಹೇಳ್ತಾನವನು. ಭಾರತಂತು ಶ್ರುತಂ ವಿಪ್ರ ತಾತಸ್ಯ ಅಂಕಗತೇನನು. ಅಪ್ಪನ ತೊಡೆಯ ಮೇಲೆ ಕೂತು ಮಹಾಭಾರತವನ್ನು ಕೇಳಿದ್ದೇನೆ ನಾನು ಅಂತ ಹೇಳ್ತಾನೆ. ಅಪ್ಪ ಯಾರು? ಜನಮೇಜಯ. ಜನಮೇಜಯನ ತೊಡೆ ಮೇಲೆ ಕುಳಿತು ಶತಾನೀಕ, ಅವನ ಮಗ, ಮಹಾಭಾರತವನ್ನು ಕೇಳಿದ್ದಾನೆ. ಅದನ್ನು ಅವನು ಹೇಳ್ತಾನೆ. ರಾಮಸ್ಯ ಚರಿತಂ ಚಾಪಿ ಶ್ರುತಂ ಬ್ರಹ್ಮನ್ ಸಮಂತತಃ. ಹಾಗೆ ರಾಮಾಯಣವನ್ನೂ ಕೇಳಿದ್ದೇನೆ. ಪುರಾಣಾನಿ ಚ ವಿಪ್ರೇಂದ್ರ ಭವಿಷ್ಯಂ ನತು ಸುವ್ರತ. ಬೇರೆ ಪುರಾಣಗಳನ್ನೆಲ್ಲ ಕೇಳಿದ್ದೇನೆ, ಆದರೆ ಭವಿಷ್ಯ ಪುರಾಣ ಒಂದು ಮಾತ್ರ ಕೇಳಲಿಲ್ಲ. ಪುರಾಣಂ ವದ ವಿಪ್ರೇಂದ್ರ ಭವಿಷ್ಯಂ ಕೌತುಕಂ ಹಿಮೇ. ಮುಂದೆ ಏನಾಗತ್ತೆ ಅಂತ ತಿಳಿದುಕೊಳ್ಳೋದು ನನಗೆ ಬಹಳ ಕುತೂಹಲ ಅಂತ. ಎಲ್ಲರಿಗೂ ಅದಿರುತ್ತೆ ಮುಂದೆ ಏನಾಗತ್ತೆ ಅಂತ. ಆದರೆ ಮುಂದಿನದ್ದು ತಿಳಿದಿರಬೇಕಾದ್ರೆ ಹಿಂದಿನದ್ದು ತಿಳಿದಿರಬೇಕಾಗತ್ತೆ. ಇಲ್ಲ ಅಂದರೆ ಮುಂದೆ ಏನಾಗತ್ತೆ ಅನ್ನೋದನ್ನು ನಾವು ಊಹಿಸ್ಲಿಕ್ಕೆ ಕೂಡ ಆಗೋದಿಲ್ಲ. ಸಮಾಜದಲ್ಲಿ ಬೇಗ ಕಾನ್ಸೆಪ್ಟ್ಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ಆ ಬದಲಾಗುವ ಕಾನ್ಸೆಪ್ಟು ನಮ್ಮ ಒಟ್ಟಾರೆ ಯೋಚನೆಯನ್ನೇ ಬೇರೆ ಮಾಡಿಬಿಡುತ್ತೆ. ಮೊದಲು ಸಬ್ಮೇರಿನ್ ಅಂತ ಹೇಳಿ ಒಂದು ಬರುತ್ತೆ ಅಂತ ಅನ್ನೋದನ್ನು ಯಾರೂ ಊಹಿಸಿರಲಿಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳು, ಅಂದಿಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಸಬ್ಮೇರಿನ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಟಾಗ ಸಮುದ್ರದಲ್ಲಿ ಉಸಿರುಗಟ್ಟಿ ಸಾಯಲಿಕ್ಕೆ ಒಳ್ಳೆ ಉಪಾಯ ಮಾಡ್ತಾ ಇದ್ದೀರ ನೀವು, ಎಲ್ಲ ಶವಪೆಟ್ಟಿಗೆಗಳು ಹೂತ್ರೆ ಇದನ್ನು ನೀವು ಮುಳುಗಿಸ್ತೀರಾ ಅಂತ ಬೈತಾ ಇದ್ದರು.
ಆದರೆ ಸಬ್ಮೆರಿನ್ ಆದಮೇಲೆ ಆ ಇಡೀ ಪ್ರಶ್ನೆ ಮಾಡಿದ್ದು ಎಲ್ಲ ತಲೆ ಕೆಳಕಾಗೋಯ್ತು. ಯಾವುದೇ ಒಂದು ಸಂದರ್ಭದಲ್ಲಿ ಇದು ಸ್ವಲ್ಪ ಮೊದಲೇ ಗೊತ್ತಿದ್ದಿದ್ರೆ ಅವ್ರು ಬೇರೆ ತರಹ ಹೇಳ್ತಾ ಇದ್ರು ಅಂತ ಅನ್ನಿಸುತ್ತೆ. ಇವಾಗ ಇಂಟೋನೇಷನ್ಸ್ ಅಂತ ಏನು ಹಾಕ್ತೇವೆ ಅದೆಲ್ಲ ಆ ಸಂಕೇತಗಳು ಮೊದಲೇ ಗೊತ್ತಿದ್ದಿದ್ರೆ ಅವರ ಬರಹದ ಶೈಲಿ ಹೇಗಿರ್ತಿತ್ತೋ ಉದ್ದ ಇರ್ತಿರಲಿಲ್ಲ. ಇನ್ವರ್ಟೆಡ್ ಕಾಮ, ಕೋಮ, ಫುಲ್ ಸ್ಟಾಪು, ಪ್ಯಾರಾಗ್ರಾಫು ಇದ್ಯಾವುದು ಇಲ್ಲದೆ ಹೋಗ್ತಾ ಇರುತ್ತೆ. ಹಿಂದೆ ನೀವು ತಾಡವಾಲೆಯನ್ನು ನೋಡಿದರೆ, ಆಮೇಲೆ ಮೊಟ್ಟ ಮೊದಲು ಪುರಾಣವನ್ನು ಪ್ರಿಂಟ್ ಮಾಡಬೇಕಾದರೂ ಕೂಡ ಅದೇ ಟೆಕ್ನಿಕ್ಕನ್ನು ನಿರ್ಣಯ ಸಾಗರ ಪ್ರಶ್ನವರು ಅಳವಡಿಸಿಕೊಂಡಿದ್ದರು. ಉದ್ದ ಒಂದು ಪ್ಯಾರಾಗ್ರಾಫ್ ಕಟ್ ಮಾಡಿ ಹಾಕೋದು, ಬೇರೆ ವಿಷಯಕ್ಕೆ ಬೇರೆ ಪ್ಯಾರಾಗ್ರಾಫು, ಸಬ್ ಹೆಡಿಂಗ್ಸು ಯಾವುದೂ ಇರಲಿಲ್ಲ ಆವಾಗ. ಅದರಿಂದಾಗಿ ಇವಾಗ ಯಾಕೆ ಬಂತು? ದೇವರ ಇಚ್ಛೆ ಅಷ್ಟೆ. ಆ ಕಾನ್ಸೆಪ್ಟ್ ಇವಾಗ ನೋಡಿ, ಇವಾಗ ಏನಾದರೂ ನಮ್ಮ ಮಾತುಕತೆಯ ನಡುವೆ ಪ್ರಾಯ ಅತ್ಯಂತ ಹಳಬರು ಬಂದು ಕೇಳಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವ್ರಿಗೇನು ಅರ್ಥವೇ ಆಗಲ್ಲ. ವಾಟ್ಸಪ್ ಮಾಡಿಬಿಡು ಅನ್ನೋ ಒಂದು ಮಾತೇ ಇಟ್ಕೊಳ್ಳಿ. ಈಗ ವಿಬುಧ ಪ್ರಿಯರೋ ಅಥವಾ ವಿದ್ಯಾಮಾನ್ಯರೋ ಬಂದರೆ ಇದು ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ ಅನ್ನಿಸುವಷ್ಟು ಅಪರಿಚಿತ ಆಗೋಗಿರುತ್ತೆ. ಜಗತ್ತು ಹೀಗೆ ಮುಂದುವರೆದು ಬಿಟ್ಟಿರುತ್ತೆ. ಅದರಿಂದಾಗಿ ಯಾವ ಜ್ಞಾನದ ಮೂಲ ಕಾನ್ಸೆಪ್ಟು ಹೇಗಿರಬೇಕು, ಅವತ್ತಿನ ಕಾಲಕ್ಕೆ ಹೇಗಿರ್ತಿತ್ತು, ಇವತ್ತಿನ ಕಾಲಕ್ಕೆ ಹೇಗಿದೆ, ನಾ ಇಲ್ಲಿಂದಲೇ ಪಾಠ ಕೇಳ್ತೀನಿ ಅಂತ ಅನ್ನೋದೇ ಅವರಿಗೆ ಆಶ್ಚರ್ಯ. ಅದರಿಂದ ಬಹಳ ವಿಭಿನ್ನ, ಈ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದರಿಂದಾಗಿ ಹಿಂದಿನದ್ದನ್ನು ತಿಳಿದಿರಲೇಬೇಕಾಗತ್ತೆ. ಹಿಂದಿನದ್ದನ್ನು ತಿಳಿದ್ರೆ ಮುಂದಿನದ್ದಕ್ಕೆ ನಮಗೆ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ಹಿಂದೆ ಹೋದರೆ ಇವತ್ತಿನವ್ರಿಗೇನು ಅರ್ಥ ಆಗದೇ ಇರೋ ಪರಿಸ್ಥಿತಿಗಳು ಬರುತ್ತೆ. ನೀವು ಇವತ್ತಿನ ಇಂಗ್ಲೀಷಿನವರಿಗಾದರೆ ಚಾಸರ್ನ ಗದ್ಯವನ್ನು ಕೊಟ್ಟು ಓದು ಅಂತಂದರೆ ಅವ್ರಿಗೆ ತಬ್ಬಿಬ್ಬಾಗತ್ತೆ. ಅವ್ರು ಇಂಗ್ಲೀಷರೇ ಆಗಿದ್ದರು. ನಾವು ಕನ್ನಡವನ್ನು ಪೂರ್ತಿ ಬಲ್ಲೆವು ಅಂತನ್ನುವವರಿಗೆ ಹೌದಾ ಅಂತ ಹೇಳಿ ಹಳೆ ದಾಖಲೆ ಕೊಟ್ಟರೆ, ಚಾಲ, ಗೇಣಿ ಈ ಪದಗಳೇ ಅವ್ರಿಗೆ ತಲೆ ಕೆಳಕಾಗೋಗುತ್ತೆ. ಏನು ಹೇಳ್ತಾ ಇದೆ, ನಮಗೆ ಗೋಣಿ ಗೊತ್ತು, ಗೇಣಿ ಅಂಥದ್ದು ಅಂತ. ಅದರಿಂದಾಗಿ ಒಂದೊಂದು ಕಾಲ ಒಂದೊಂದು ಆವಿಷ್ಕಾರಗಳು, ಅದರ ಮೂಲ ಕಾನ್ಸೆಪ್ಟು ಮನುಷ್ಯನ ಪ್ರಜ್ಞೆಯೇ ಉಲ್ಟಾಗೋಗುತ್ತೆ. ಅವನು ಯೋಚನೆ ಮಾಡೋದೇ ಬೇರೆ ಆಗುತ್ತೆ. ಅದಕ್ಕನುಗುಣವಾಗಿ ಮಾತು ಬದಲಾಗತ್ತೆ. ಅದರಿಂದ ಭವಿಷ್ಯವನ್ನು ತಿಳಿಬೇಕಾದರೆ ಒಂದು ಸ್ವಲ್ಪ ಹಿಂದೆ ಗೊತ್ತಿರಬೇಕಾಗತ್ತೆ. ಇಲ್ಲಾಂದರೆ ರೋಮಾಂಚನವೇ ಉಂಟಾಗಲ್ಲ. ಇವತ್ತು ನೆನ್ನೆ ಅದನ್ನು ತಿಳ್ಕೊಂಡ್ರೆ ನಾಳೆ ತಿಳಿಯುತ್ತೆ. ಅಡಿಗರು ಹೇಳಿಲ್ವೇ, ವರ್ತಮಾನ ಪತ್ರಿಕೆಯ ತುಂಬ ಭೂತದ್ದೇ ಸುದ್ದಿ ಅಂತ. ನೀವು ಮುಂದಿನದ್ದು ಓದಬೇಕು ಅಂತಂದರೂ ಇವತ್ತಿನದ್ದು ನೆನ್ನೆಯದ್ದು ಗೊತ್ತಿರಬೇಕು. ಇವತ್ತು ಇರಬೇಕು ಅಂದರೂ ಹಿಂದಿನದ್ದು ಗೊತ್ತಿರಬೇಕು. ಇವನು ನೋಡಿ ಅದನ್ನು ಹೇಳ್ತಾನೆ, ಮಯಾ ಅಂಕಗತೇನ, ಭಾರತವನ್ನು ನನ್ನ ಅಪ್ಪನ ತೊಡೆಯ ಮೇಲೆ ಕುಳಿತು ಕೇಳಿದ್ದೇನೆ. ರಾಮಸ್ಯ ಚರಿತಂ ಚಾಪಿ, ರಾಮಾಯಣವನ್ನೆಲ್ಲ ಕೇಳಿದ್ದೇನೆ, ಪುರಾಣಗಳನ್ನು ಕೇಳಿದ್ದೇನೆ. ಆದರೆ ಭವಿಷ್ಯವನ್ನು ಮಾತ್ರ ಕೇಳಲಿಲ್ಲ. ಭವಿಷ್ಯವನ್ನು ಕೇಳಬೇಕು ಅಂತ ನನಗೆ ಕುತೂಹಲ ಇದೆ. ಪುರಾಣಂ ವದ ವಿಪ್ರೇಂದ್ರ ಭವಿಷ್ಯಂ ಕೌತುಕಂ ಹಿಮೇ ಅಂತಾನೆ ಶತಾನೀಕ. ಸುಮಂತುರ್ವಾಚ ಸಾಧು ಸಾಧು ಮಹಾಬಾಹೋ ಸಾಧು ಪೃಷ್ಟೋಸ್ಮಿ ಮಾನದ. ಈ ಪ್ರಶ್ನೆ ಒಳ್ಳೆಯದಿದೆ ಅಂತ ಹೇಳಿ ಹೊಗಳಿದ್ರು. ಆ ಪ್ರಶ್ನೆ ನಿಜವಾಗಿಯೂ ಒಳ್ಳೆಯದಿತ್ತು. ಈಗ ಟ್ರೈನರ್ಸು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಪ್ರೀಚರ್ಸು ಅವರೆಲ್ಲ ಕೃತಕವಾದ ನಗುವನ್ನು ಇಟ್ಟುಕೊಂಡು ನಿಮ್ಮದು ಎಷ್ಟೇ ಕೆಟ್ಟ ಪ್ರಶ್ನೆ ಆಗಿದ್ದರೂ ಮನಸ್ಸಿನಲ್ಲಿ ಬೈಕೋತಾ ಇದ್ದರು, ಏನು ಇಂತಹ ಕೆಟ್ಟ ಕ್ವಶನ್ ಕೇಳಿದ್ದಾನೆ ಅಂತ. ಇಲ್ಲ, ಬಹಳ ಚೆನ್ನಾಗಿ ಕೇಳಿದ್ರಿ ಅಂತ ಹೇಳ್ತಾರೆ. ಇಲ್ಲಿ ಹಾಗಲ್ಲ, ನಿಜವಾಗಿಯೂ ಪ್ರಶ್ನೆ ಚಂದ ಇದೆ. ಅದನ್ನು ಸಾಧು ಪೃಷ್ಟಂ ಅಂತಂದರು. ಶೃಣು ಮೇ ವದತೋ ರಾಜನ್ ಪುರಾಣಂ ನವಮಂ ಮಹತ್. ಪುರಾಣದ ಕ್ರಮದಲ್ಲಿ 9ನೆಯದ್ದು ಎನ್ನಿಸಿದ ಭವಿಷ್ಯವನ್ನು ಕೇಳು.
ಯಶ್ರುತ್ವಾ ಸರ್ವಪಾಪೇಭ್ಯೋ ಮುಚ್ಯತೆ ಮಾನವೋ ನೃಪ. ಇದನ್ನು ಕೇಳಿ ಪಾಪ ಪರಿಹಾರ ಆಗತ್ತೆ. ಏನಿದು ಯಾವುದು ಕೇಳಿದ್ರೂ ಪಾಪ ಪರಿಹಾರ ಆಗತ್ತೆ ಅಂತಾರಲ್ಲ, ಹೌದು, ಮನಃಶುದ್ಧಿ ಆಗತ್ತೆ. ಕಥೆಯ ಮುಖ್ಯ ಉದ್ದೇಶವೇ ಮನಃಶುದ್ಧಿ. ಪಾಪದ ಬಿಡುಗಡೆ ಅಂತಂದರೆ, ಪಾಪ ಅಂದರೆ ಅದು ಯಾವುದೋ ಒಂದು ಮೂರ್ತ, ಒಂದು ಕಪ್ಪು ಮೂಟೆ ಇರುತ್ತೆ ಅಂತ ಹಾಗೆಲ್ಲ ಏನು ಅಂದುಕೊಳ್ಬೇಡಿ. ಕೆಟ್ಟ ಪ್ರಜ್ಞೆಯಿಂದ, ಕೆಡುಕನ್ನು ಮಾಡುವ ಪ್ರಜ್ಞೆಯಿಂದ, ಕೆಡುಕನ್ನು ತರಬಲ್ಲ ಪ್ರಜ್ಞೆಯಿಂದ ಅದು ನಮ್ಮನ್ನು ರಕ್ಷಿಸುತ್ತೆ. ಕಥೆ ಕೇಳ್ತಾ ಇದ್ದರೆ ಮುಖ್ಯ ಉದ್ದೇಶ ಅದು. ಅಶ್ವಮೇಧಂಚ ಸಂಪ್ರಾಪ್ಯ ಗಚ್ಚೇದ್ ಭಾನೌನತಂ ಚಯಃ. ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತೆ. ಅಶ್ವಮೇಧ ಯಾಗ ಮಾಡೋದು ಯಾಕೆ ಗೊತ್ತಾ? ಒಬ್ಬ ದೊಡ್ಡ ರಾಜ ತನ್ನದು ಅಂತನ್ನುವ ಎಲ್ಲವನ್ನ ಅರ್ಪಿಸೋದು, ಅದು ಅಶ್ವಮೇಧದ ಮೂಲ ಕಾನ್ಸೆಪ್ಟ್. ಕಡೆಗೆ ನನ್ನದು ಅಂತ ಹೇಳಿ ಕಡೆಗೆ ಉಳಿಯೋದು ಏನಿದೆ, ಆ ಹೆಂಡತಿ ಅಂತನ್ನುವ ವಸ್ತು, ಅದನ್ನೂ ದೇವರಿಗೆ ಅರ್ಪಿಸೋದು, ಆ ದೊಡ್ಡ ಉದ್ದೇಶ. ಅದರ ಜೊತೆಗೆ ಇಡೀ ರಾಷ್ಟ್ರವನ್ನು ಅಧ್ಯಾತ್ಮದತ್ತ ಕೊಂಡೊಯ್ಯೋದು. ಅಶ್ವೋವಾ ರಾಷ್ಟ್ರಂ ಅಂತನ್ನತ್ತೆ ಒಂದು ಬ್ರಾಹ್ಮಣ. ಹೀಗಾಗಿ ಇಡೀ ರಾಷ್ಟ್ರವನ್ನು ಪವಿತ್ರವಾಗಿ ಮಾಡೋದು ತಾನು ಪವಿತ್ರ ಆಗುವ ಮೂಲಕ. ಆ ತರಹದ ಪುಣ್ಯವನ್ನು, ಭವಿಷ್ಯವನ್ನು ಕೇಳಿದ್ರೆ ಬರುತ್ತೆ. ಹೌದು, ಯಾವುದೇ ಪುರಾಣ ಕೇಳಿದ್ರೂ ಕೂಡ ಮಮತ್ವ ಹಾನಿಯಾದಷ್ಟು ಪುಣ್ಯ. ನನ್ನದು ಅಂತನ್ನುವ ಆ ಅಹಂಕಾರ ಗುದ್ದುತ್ತಾ ಇರಬಾರದು, ಅಷ್ಟೇ ಪ್ರಯೋಜನ. ಅದು ಇಷ್ಟಿಷ್ಟಾದರೂ ಅದೇ ದೊಡ್ಡ ಪ್ರಯೋಜನವೇ. ಹೀಗಾಗಿ ಅಶ್ವಮೇಧಂಚ ಸಂಪ್ರಾಪ್ಯ ಗಚ್ಚೇದ್ ಭಾನೌನತಂ ಚಯಃ ಅಂದರು. ಇದಂತೂ ಬ್ರಹ್ಮಣ ಪ್ರೋಕ್ತಂ ಧರ್ಮಶಾಸ್ತ್ರಮನುತ್ತಮಂ. ಇದು ಬ್ರಹ್ಮದೇವರೇ ನುಡಿದದ್ದು. ಹೇಗೆ ಸೃಷ್ಟಿ ಮಾಡಿದ್ದೇವೆ ಅಂತ ಗೊತ್ತಿದೆ, ಆದ್ದರಿಂದ ಇದರ ಎಂಡ್ ಹೇಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ನಮಗೆ ನಾವು ಸೃಷ್ಟಿ ಮಾಡ್ತೇವೆ, ನಮಗೆ ಇದರ ಎಂಡ್ ಹೇಗಿರುತ್ತೆ, ಇದರ ಡಿಸ್ಟ್ರಕ್ಷನ್ ಹೇಗೆ ನಮಗೆ ಗೊತ್ತಿಲ್ಲ. ಪ್ಲಾಸ್ಟಿಕ್ ಸೃಷ್ಟಿ ಮಾಡಲಿಲ್ವೇ, ಅದು ಎಂಡ್ ಹೇಗೆ ಅಂತ ನಾವು ಯೋಚನೆ ಮಾಡಲಿಲ್ಲ. ನಮ್ಮ ಹಿಂದಿನವರು ಹಾಗಲ್ಲ, ಮೊದಲು ಇದು ಹೇಗೆ ನಾಶ ಆಗತ್ತೆ ಅಂತ ತಗೊಂಡು ಆಮೇಲೆ ಸೃಷ್ಟಿ. ನೀವು ದೇವರ ಚತುರ್ವ್ಯೂಹ ರೂಪವನ್ನು ನೋಡಿದಾಗ ಮೊದಲು ಮೋಕ್ಷವನ್ನು ಕೊಡುವ ವಾಸುದೇವ ರೂಪ, ಆಮೇಲೆ ಸಂಕರ್ಷಣ ರೂಪ, ಎಲ್ಲವನ್ನ ಯಸ್ಯೋರುಜ್ವಲನಜ್ವಾಲೆ ಜಗದಾಜ್ಯ ಕಣಾಯಿತಂ ಅಂತಹ ಸಂಕರ್ಷಣನ ರೂಪ, ಆಮೇಲೆ ಸೂಕ್ಷ್ಮ ಸೃಷ್ಟಿ, ಆಮೇಲೆ ಸ್ಥೂಲ ಸೃಷ್ಟಿಗೆ ಬಂದು ಪಾಲನೆ ಮಾಡುವ ರೂಪ. ಈ ಕ್ರಮದಲ್ಲೇ ಬರುವಂಥದ್ದು. ಅದರಿಂದಾಗಿ ಬ್ರಹ್ಮದೇವರು ಭವಿಷ್ಯವನ್ನು ಹೇಳ್ತಾರೆ ಅಂದರೆ ಕರೆಕ್ಟ್. ಯಾಕೆಂದರೆ ಅವರಿಗೆ ಸೃಷ್ಟಿ ಮಾಡೋದು ಗೊತ್ತಿದೆ, ಮಾಡಿದ್ದರಲ್ಲಿ ಇಂಚಿಂಚೂ ಪ್ರಜ್ಞೆ ಇದೆ. ಅದರಿಂದಾಗಿ ಇದು ಯಾವತ್ತು ಕರೆಕ್ಟಾಗಿ ಇದು ಯಾವತ್ತು ಹೋಗುತ್ತೆ ಅನ್ನೋದು ಗೊತ್ತು, ಇದು ಯಾವತ್ತು ನಾಶ ಆಗತ್ತೆ ಅಂತ ಗೊತ್ತು.